ಕರೆಕ್ಟಾಗಿ 5 ಗಂಟೆ ಆಗ್ತಿದೆ. ಸೊ ನಮ್ಮ ಸಮೋಸ ಎಲ್ಲ ರೆಡಿ ಆಗ್ತಿದೆ. ಆಲ್ಮೋಸ್ಟು ಎಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತು ಇಂಪಾರ್ಟೆಂಟ್ ಏನಂದರೆ ಈ 30 days 30 vlog ಚಾಲೆಂಜ್ ಆದಮೇಲೆ ಇನ್ನೊಂದು ಕ್ರೇಜಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ. 14ನೇ ದಿವಸ ನಡೀತಾ ಇದೆ. ಹೆಂಗೋ 13 ದಿವಸ ಕಂಟಿನ್ಯೂಸ್ಲಿ ವಿಡಿಯೋ ಹಾಕಿದ್ದೀನಿ. ಹಣ ಬಂದ. ಹಾಯ್, ಹೆಲೋ ಎವ್ರಿವನ್, ನಾನು ನಿಮ್ಮ ಯಾಸಿರ್. ಸೊ ಇವತ್ತು ನಮ್ಮ 30 days 30 vlog ಚಾಲೆಂಜಿನ ಡೇ 14. ಸೊ ಬೆಳಿಗ್ಗೆ ಬೇಗ ಎದ್ದು ಸಹಾರ ಮಾಡ್ಕೊಂಡು ಊಟ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ನಮಾಜ್ಗೆ ಟೈಮ್ ಆಗ್ತಿದೆ, ನಮಾಜ್ಗೆ ಹೋಗೋಣ. ನಮಾಜ್ ಮಾಡ್ಕೊಂಡು ಬಂದಮೇಲೆ ಕೆಲಸ ಮಾಮೂಲಿ ಇದ್ದೇ ಇರುತ್ತೆ, ಡೈಲಿ ನೋಡ್ತಾನೇ ಇದ್ದೀರಾ ನೀವು. ಸೊ ಇವಾಗ ಮೊದಲು ನಮಾಜಿಗೆ ಹೋಗೋಣ. ನಮಾಜಿಗೆ ಲೇಟ್ ಆದರೆ ಮಿಸ್ ಆದರೆ ಮತ್ತೆ ಇದ್ದಾಗ್ಬಿಡುತ್ತೆ. ಸೊ ಮೊದಲು ನಮಾಜಿ ಮಾಡಿಕೊಂಡು ಆಮೇಲೆ ಬಂದು ಕೆಲಸ ಮಾಡೋಣ ಅಂತ, ಓಕೆನಾ? ಸೊ ಬನ್ನಿ ಮೊದಲು ನಮಾಜಿಗೆ ಹೋಗೋಣ. ಸೊ ನಮಾಜಿಗೆ ಹೋಗ್ತಾ ಇದ್ದೀನಿ. ಚಂದ್ರ ನೋಡಿ ಹೆಂಗೆ ಕಾಣಿಸ್ತಿದೆ ಬೆಳಿಗ್ಗೆ 5 ಗಂಟೆಗೆ. ಸೊ ಮಸೀದಿನೆಲ್ಲ ಆಲ್ರೆಡಿ ಜಮಾತ್ ನಿಂತ್ಕೊಂಡಿದ್ದೆ. ಬನ್ನಿ ನಮಾಜ್ ಮಾಡ್ಕೊಂಡು ಆಚೆ ಬಂದು ಸಿಗೋಣ ಅಂತ. ಸೊ ನಮಾಜಿ ಮಾಡ್ಕೊಂಡು ಇವಾಗ ವಾಪಸ್ ಮನೆ ಹತ್ರ ಬಂದೆ. ಇಲ್ಲೇ ಇರೋದು, ಪಕ್ಕದಲ್ಲೇ ಹೋಗ್ತಾ ಇದ್ದೀನಿ. ಸೊ ಇವಾಗ ಹೋಗಿ ಮೊದಲು ಕೆಲಸ ಮಾಡಬೇಕು. ಏನು ಕೆಲಸ ಅಂದರೆ ಬ್ಲಾಗ್ಸ್ ಎಡಿಟ್ ಮಾಡಬೇಕು. ಬ್ಲಾಗ್ಸ್ ಎಡಿಟ್ ಮಾಡಿದ್ಮೇಲೆ ಬೇರೆ ಈರುಳ್ಳಿ ಕಟ್ ಮಾಡೋದು ಕೆಲಸ ನಮ್ಮ ಸಮೋಸದು. ಸೊ ಇವಾಗ ಮೊದಲು ಬ್ಲಾಗ್ಸ್ ಎಲ್ಲ ಎಡಿಟ್ ಮಾಡಿದ್ಮೇಲೆ ಅದು ಮಾಡೋಣ ಅಂತೆ. ಗೋಡನ್ ಹತ್ರನೂ ಬಂದಿದ್ದೀವಿ. ಅಲ್ಲಿ ಗೋಡನ್ ಹತ್ರ ಹೋಗಿ ಕೆಲಸ ಮಾಡಬೇಕು. ಸೊ ಏನು ಹೇಳೋಣ, 14ನೇ ದಿವಸ ನಡೀತಾ ಇದೆ. ಹೆಂಗೋ 13 ದಿವಸ ಕಂಟಿನ್ಯೂಸ್ಲಿ ವಿಡಿಯೋ ಹಾಕಿದ್ದೀನಿ. ಸೊ ಈಗ ಇರೋದು ಒಂದು 16 ದಿವಸ ಕಂಟಿನ್ಯೂಸ್ ವೀಡಿಯೋ ಹಾಕ್ಬಿಟ್ರೆ ನಮಗೂ ಡೈಲಿ ಕಾಂಟೆಂಟ್ ಮಾಡೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ನೋಡೋಣ ಏನೇನಾಗುತ್ತೆ, ಹೆಂಗಾಗುತ್ತೆ ಅಂತ. ಸೊ ಸಪೋರ್ಟ್ ಮಾಡಿ ಈ ಜರ್ನಿನಲ್ಲಿ. ಮತ್ತು ಇಂಪಾರ್ಟೆಂಟ್ ಏನಂದರೆ ಈ 30 days 30 vlog ಚಾಲೆಂಜ್ ಆದಮೇಲೆ ಇನ್ನೊಂದು ಕ್ರೇಜಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ. ಸೊ ನೋಡೋಣ, ಇದು ಏನಾದರೂ ಇದಕ್ಕೆ ರೆಸ್ಪಾನ್ಸ್ ಚೆನ್ನಾಗಿ ಬಂದುಬಿಟ್ರೆ ನಿಜವಾಗ್ಲೂ ಆ ಚಾಲೆಂಜ್ ಇನ್ನೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಇವಾಗ ಹೋಗಿ ಮಾಡೋಣ ಕೆಲಸ, ಆಮೇಲೆ ಮಾತಾಡೋಣ. ಸೊ ಇವಾಗ ನಾನಿದ್ದೀನಿ ಸರ್ಕಲ್ನಲ್ಲಿ. ಆ್ಯಕ್ಚುಲಿ ಏನಂದರೆ ಪೆಟ್ರೋಲ್ ಹಾಕ್ಸೋಕ್ಕೆ ಬಂದಿದ್ದೀನಿ. ಸೊ ಪೆಟ್ರೋಲ್ಗೆಲ್ಲ ಬೇರೆ ಕೆಲಸಕ್ಕೆ ಬಂದಿದ್ದು. ಸೊ ಮೊದಲು ಅಲ್ಲಿ ಶಾಂತರಾಯ ಟಾಕೀಸ್ ಹತ್ರ ಫುಲ್ ಫೈಟು. ಆಮೇಲೆ ಹಿಂಗೆ ಹೋಗ್ತಾ ಮನೆ ಹತ್ರ ಹೋಗ್ತಿದ್ದೆ, ಪೆಟ್ರೋಲ್ ಬೇರೆ ಆಗೋಯ್ತು. ಸೊ ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಂಕಿಗೆ. ಆದರೆ ಫೋನ್ಪೇನಲ್ಲೂ ದುಡ್ಡಿಲ್ಲ ಮತ್ತು ಕ್ಯಾಶು ಇಲ್ಲ ನನ್ನ ಹತ್ರ. ಸೊ ಇವಾಗ ಫೋನ್ ಮಾಡಿದ್ದೀನಿ, ಫೋನ್ಪೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅವ್ರಿಗೇನೆ ವೇಟ್ ಮಾಡ್ತಾ ಇದ್ದೀನಿ. ಬೇಗ ಇಲ್ಲಿಂದ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇರೋಣ. ಟೈಮ್ ಆಗ್ತಿದೆ, ಓಕೆನಾ? ಅದನ್ನು ಕೆಲ್ಸಕ್ಕೆ ಬಂದಿದೆ, ಆದರೆ ಆಗಲಿಲ್ಲ. ಅದು ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡು ಮತ್ತೆ ಆಮೇಲೆ ಇಲ್ಲಿಂದ ಹೋಗ್ತೀನಿ. ಸೊ ಹಲೋ ಎವ್ರಿವನ್, ಇವಾಗ ಆಗ್ತಿದೆ ಕರೆಕ್ಟ್ 2:30. ಸರ್ಕಲಿಗೆ ಹೋಗಿದ್ದೆ. ಸರ್ಕಲಿಂದ ಬಂದು ಕೆಲಸ ಮಾಡಿ ಒಂದು 9-9:30 ಮನಿಕೊಂಡಿದ್ದು. ಇವಾಗ ಎದ್ದಿದ್ದೀನಿ. ಸೊ ಇವಾಗ ಹೋಗ್ಬೇಕು ನಮಾಜ್ ಮುಗಿಸ್ಕೊಂಡು ಹೋಗ್ಬೇಕು ಅಂಗಡಿಗೆ, ಓಕೆನಾ? ಸೊ ಮೊದಲು ಏನಾದರೂ ಬ್ಯಾಲೆನ್ಸ್ ಕೆಲಸ ಇದೆಯೇನು ನೋಡೋಣ. ಅರ್ಧ ಕೆಲಸ ಮಾಡಿ ಮಣಿಕೊಂಡಿದ್ದು ನಾವು. ಇನ್ನು ಬ್ಲಾಗ್ಸ್ ಬೇರೆ ಪೆಂಡಿಂಗ್ ಇದೆ ನಮ್ಮದು. ಸೊ ಮೊದಲು ಹೋಗಿ ನಮಾಜಿ ಮಾಡ್ಕೊಂಡು ಆಮೇಲೆ ಕೆಲಸಗಳು ನೋಡೋಣ ಬನ್ನಿ. ನಮಾಜಿ ಮಾಡಿಕೊಂಡು ಇವಾಗ ಗೋಡನ್ ಹತ್ರ ಬಂದೆ. ಎಲ್ಲ ಐಟಮ್ ತೊಗೊಂಡು ಅಂಗಡಿ ಹತ್ರ ಹೋಗಬೇಕು. ಸೊ ಬನ್ನಿ ಒಂದೊಂದು ಅಂತ ತೊಗೊಂಡೋಗಿ ಗೋಡನ್ ಹತ್ರ ಇಕ್ಕಿ ಸಮೋಸ ತೆಲ್ಸೋ ಸ್ಟಾರ್ಟ್ ಮಾಡೋಣ. ಇನ್ನು ನೆನ್ನೆದು ಬ್ಲಾಗ್ ಹಾಕಿಲ್ಲ ನಾನು, ಇವತ್ತು ರಾತ್ರಿ ಹಾಕ್ತೀನಿ. ಇವತ್ತಿಂದ ನಾಳೆ ಆಗ್ತದೆ, ಓಕೆನಾ? ಸೊ ಬೇಗ ಒಂದೊಂದು ತೊಗೊಂಡೋಗ್ತಾ ಇರ್ತೀವಿ, ಕೆಲಸಗಳು ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ಸೊ ಸಮೋಸ ತೆಲ್ಸೋದು ಸ್ಟಾರ್ಟ್ ಮಾಡ್ತೀವಿ. 3 ಗಂಟೆ ಆಗ್ತಿದೆ. ಇವತ್ತು ಸ್ವಲ್ಪ ಲೇಟು, ಡೈಲಿ ಥರಾನೇ. ಸೊ ಇವಾಗ ಅಂಗಡಿ ಹತ್ರ ಸಿಗೋಣ ಡೈರೆಕ್ಟ್. ಸೊ ಅಂಗಡಿನ ಓಪನ್ ಮಾಡಿದ್ದೀವಿ. ಇವಾಗ ಅಂಗಡಿ ಓಪನ್ ಮಾಡಿ ಎಣ್ಣೆ ಎಲ್ಲ ಹಾಕಿ ಬಿಸಿ ಮಾಡ್ತಾ ಇದ್ದೀವಿ. ಸೊ ಇವಾಗ ಸಮೋಸ ತೆಲ್ಸೋ ಸ್ಟಾರ್ಟ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಜೋಡ್ಕೊಬಿಟ್ಟಿದ್ದಾನೆ ನಮ್ಮ ತಮ್ಮ. ಸಮೋಸ ತೆಲ್ಸೋ ಸ್ಟಾರ್ಟ್ ಮಾಡಿ ಸಮೋಸ ತೆಲ್ಸುವಾಗ ತೋರಿಸ್ತೀನಿ ಒಂದು 5 ಗಂಟೆಗೆ. ಸೊ ಇವಾಗ ಬೇಗ ಕೆಲಸ ಮಾಡೋಣ. ಆಲ್ಮೋಸ್ಟ್ ಟೈಮ್ ಆಗೋಗಿದೆ, 3:15 ಆಗ್ತಿದೆ. ಮೊದಲನೇ ಟ್ರಿಪ್ಪು ತೆಲ್ಸೋವರೆಗೂ 4 ಗಂಟೆ ಆಗಿಬಿಡುತ್ತೆ. ಸೊ ಎಷ್ಟು ಬೇಗ ನಾವು ಸಮೋಸ ತೆಲ್ಸ್ತೀವೋ ಅಷ್ಟು ಬೇಗ ನಮ್ಮದು ಸಮೋಸ ಸೇಲ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಸಿಗೋಣ 5 ಗಂಟೆ ಆದಮೇಲೆ. ಸಮೋಸ ತೆಲ್ಸಿರ್ತೀವೋ ಇಲ್ವೋ ಅಂತ ನೋಡೋಕ್ಕೆ ಅಲ್ಲಿವರೆಗೂ ನೋಡ್ತಾ ಇರಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಬನ್ನಿ. ಸೊ ಇವಾಗ ಆಗ್ತಿದೆ ಕರೆಕ್ಟಾಗಿ 5 ಗಂಟೆ ಆಗ್ತಿದೆ. ಸೊ ನಮ್ಮ ಸಮೋಸ ಎಲ್ಲ ರೆಡಿ ಆಗ್ತಿದೆ. ಆಲ್ಮೋಸ್ಟು ಎಲ್ಲ ರೆಡಿ ಆಗಿದೆ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ಸಮೋಸ ಎಲ್ಲ ತೆಲ್ಸಾದ್ಮೇಲೆ ಮಗರಿಬ್ ಇಫ್ತಾರ್ ಟೈಮ್ನಲ್ಲಿ ಸಿಗೋಣ 6 ಗಂಟೆಗೆ. ಇಲ್ಲಿವರೆಗೂ ಈ ಸೌಂಡ್ನಲ್ಲಿ ಏನೂ ಕೇಳಿಸೋದಿಲ್ಲ. ಸೊ ಅದಕ್ಕೆ ಆಚೆಗಡೆ ಬಂದರೆ ಏನೂ ಕೇಳಿಸೋದಿಲ್ಲ.
ಸಿಗೋಣ ಅಂತ ಇಫ್ತಾರ್ ಟೈಮಿಗೆ ಕರೆಕ್ಟಾಗಿ ಇಫ್ತಾರ್ಗೆ ಹೋಗ್ತೀನಲ್ಲ ಸಮೋಸ ತೊಗೊಂಡು ಅವಾಗ ಸಿಗೋಣ, ಓಕೆನಾ? ಸೊ ಇವಾಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಮನೆ ಹತ್ರ ಇಫ್ತಾರಿ ಮಾಡೋಕ್ಕೆ. ಆಲ್ಮೋಸ್ಟ್ ಟೈಮ್ ಆಗೋಗಿದೆ. ಟೈಮು ಎಷ್ಟು ಅಂದರೆ ಎಲ್ಲಿ ನೋಡೋಣ, 6:34 ಹೇಳ್ತಾ ಇದ್ದಾರೆ, ಮೇ ಬಿ ಕೂಗ್ತಾ ಇದ್ದಾರೆ ನೋಡಿ. ಸೊ ಬನ್ನಿ ಬೇಗ ಹೋಗಿ ಇಫ್ತಾರಿ ಮಾಡ್ಕೊಂಡು ನಮಾಜಿಗೆ ಹೋಗೋಣ ಅಂತ. ಡೈಲಿ ಇದೇ ಟೈಮಿಗೆ ಹೋಗ್ತಿರೋದು ನಾವು. ಸೊ ಬೇಜಾನ್ ಸುಸ್ತಾಗ್ತಿದೆ ಇವತ್ತು, ಜಾಸ್ತಿ ಮನಿಕೊಂಡ್ರೆ ಜಾಸ್ತಿ ಸುಸ್ತು. ಸೊ ಇವಾಗ ಸಿಗೋಣ ಇಫ್ತಾರಿ ಮಾಡಿಕೊಂಡು ಬನ್ನಿ. ಸೊ ಇವಾಗ ಹೋಗ್ತಾ ಇದ್ದೀವಿ ನಾವು ಮಗ್ರಿಬ್ ನಮಾಜ್ ಮಾಡೋಕ್ಕೆ. ಆಲ್ಮೋಸ್ಟ್ ಟೈಮ್ ಆಗಿದೆ, ಮಸೀದಿ ತಗೊನೇ ಇದ್ದೀವಿ. ಸೊ ಇವಾಗ ಇಫ್ತಾರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಸ್ಜಿದ್ಗೆ. ನಮಾಜ್ ಮಾಡ್ಕೊಂಡು ಬಂದು ಆಚೆ ಕಡೆ ಸಿಗೋಣ ಅಂತ. ಟೈಮ್ ಇಲ್ಲ ಈಗ, ನಮಾಜಿಗೆ ಟೈಮ್ ಆಗ್ತಿದೆ. ಬನ್ನಿ ಇವಾಗ ಮೊದಲು ನಮಾಜ್ ಮಾಡ್ಕೊಂಡು ಆಚೆ ಬಂದು ಆಮೇಲೆ ಮಾತಾಡೋಣ. ಸೊ ನಮ್ಮ ಡೇ 14 ಆಯಿತು ಇವಾಗ ಕಂಪ್ಲೀಟು. ಚಾಲೆಂಜ್ 30 days 30 vlog ಚಾಲೆಂಜಿನ ಡೇ 14. ಸೊ ನಮ್ಮ ಔಟ್ರೋ ಹಿಂಗಿದೆ, ಮರ್ತೋಗ್ಬಿಟ್ಟಿದ್ದೀನಿ ಲಾಸ್ಟು ಶೂಟ್ ಏನು ಮಾಡಿದ್ದೆ ಅಂತ ನಾನು, ಯಾಕಂದರೆ ಲೇಟ್ ನೈಟು ಔಟ್ರೋ ನಮ್ಮದು. ಸೊ ನಮ್ಮ ಈ ವ್ಲಾಗ್ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ನಮಗೆ. ಸೊ ಬೇರೆಯವ್ರಿಗೂ ನಿಮಗೆ ನಿಮಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಓಕೆನಾ? ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆ? ಇನ್ನು 145 ಎಷ್ಟೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಷ್ಟೇ, ಕಷ್ಟಪಡ್ತಾ ಇದ್ದೀವಿ. ಸೊ ಅದಕ್ಕೆ ಸಪೋರ್ಟ್ ಮಾಡಿ. ಸೊ ನಾಳೆ ಸಿಗೋಣ ಇನ್ನೊಂದು ಹೊಸ ಡೇ 14ನಲ್ಲಿ ಹೊಸ ವ್ಲಾಗ್ನಲ್ಲಿ. ಸೊ ಇವತ್ತಿಗೆ ನಾಳೆ ನೋಡ್ಕೊಳ್ಳೋಣ. ಬರ್ತೀನಿ, ಧನ್ಯವಾದಗಳು.